ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂ ಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ಶ್ರೀಪಾದರಾಜ ವಿರಚಿತ ದಾಸದೀಕ್ಷಾ ಸುಳಾದಿ. ನಿನ್ನಾಧೀನ ಶರೀರ ಕರಣ ಚೇಷ್ಟೆಗಳೆಲ್ಲ, ನಿನ್ನಾಧೀನ ಬಂಧ ಮೋಕ್ಷ ನಿರಯಗಳು, ನಿನ್ನಾಧೀನ ಯೋಗ್ಯತೆ ಸಾಧನ ಸಾಧ್ಯಗಳೆಲ್ಲ, ನಿನ್ನಾಧೀನ ಸುಕೃತ ದುಷ್ಕೃತ ಫಲವೋ, ನಿನ್ನಾಧೀನ ವಿಷಯಾತ್ಮಕ ಬುದ್ಧಿಗಳೆಲ್ಲ, ನಿನ್ನಾಧೀನ ಚರಾಚರವೆಂದು ಶ್ರುತಿ ಸಾರುತ್ತಿದೆ. ಎಂತೂ ಪುಣ್ಯ ಪಾಪಂಗಳು ನಿನ್ನ ಲೇಪಿಸವೋ ದೇವ, ಇಂತೂ ಜೀವರನ ನೋಡಿ ಪಾಪಂಗಳುಣಿಸುವೆ. ಅಂತರಾತ್ಮನೆ ನಿನ್ನ ಮಹಿಮೆಗೆ ನಮೋ ನಮೋ, ಎಂತು ಚಿತ್ತವೋ ನೀನೆಂತು ಪಾಲಿಸುವೆಯೋ ರಂಗವಿಠಲ. ಮುನ್ನ ನಿನ್ನ ಚರಣ ಕಮಲವ ನೆನೆಯದೆ ಭವಗಳಲ್ಲಿ ಬಂದೇನೋ, ಪನ್ನಗ ಶಯನ ಶ್ರೀಹರೇ ಎನ್ನ ಗುಣ ದೋಷವರಸದೆ ಇನ್ನು ಕಾಯೋ ರಂಗ ವಿಠಲ. ಕರ್ಣಗಳು ಬಿಡದೆ ತಮ್ಮ ತಮ್ಮ ವಿಷಯಗಳಿಗೆ ಎಳವು ತಲಿವೆ ಎನ್ನನ್ನು, ಹರಣ ನಿನ್ನದೋ ಕರುಣಾಕರನೆ ಕರುಣಿ ನಿನ್ನ ಭಕುತರಿಗೆ ಶರಣನೆಂದು ನೆಂದೆ ಎನ್ನನ್ನು ಪೊರೆವದು ಬೀರಿದೂಚಿತ. ಕರುಣಾಕರನೆ ರಂಗವಿಠಲರೆಯ ಪೊರೆವದು ಬಿರುದು ಉಚಿತ. ಬಂದು ಬಂದು ನಾನಾ ಭವದಲ್ಲಿ ನೊಂದೇನು, ನಂದನ ಕಂದ ಇಂದಿರ ಆನಂದ, ಮುಕುಂದ ಶುದ್ಧ ಧವಳದಂತೆ ಮಂದ ಹಾಸ ನಂದನ ಕಂದ ಇಂದಿರಾನಂದ, ಇಂದೆನ್ನ ಸಲಹಯ್ಯ ರಂಗ ವಿಠಲ. ಹರಿಯೇ ನಿನ್ನ ನೆನೆದವ ನರಕವ ಹೋಗನಂತೆ, ನಾನಿನ್ನೊಮ್ಮೆ ಮನೆ ನೆನೆವೆ ಕರುಣಿಸಿ ಕಾಯೋ ರಂಗ ವಿಠಲ. ನಾನಿನ್ನೊಮ್ಮೆ ಇಮ್ಮನ್ನೆ ನೆನೆವೆ ಕರುಣಿಸಿ ಕಾಯೋ ರಂಗ ವಿಠಲ. ಮಂಗಳ ಮಹಿಮಾ ಭುಜಂಗ ಶಯನ ನಮೋ, ಜಂಗುಳಿ ದೈವದ ಗಂಡ ರಂಗ ವಿಠಲ. ಮಂಗಳ ಮಹಿಮಾ ಭುಜಂಗ ಶಯನ ನಮೋ, ಜಂಗುಳಿ ದೈವದ ಗಂಡ ರಂಗ ವಿಠಲ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ಶ್ರೀಪಾದರಾಜರು ರಚಿಸಿದಂಥ ದಾಸದೀಕ್ಷೆ ಸುಳಾದಿ, ಇದರ ಅರ್ಥಗಳನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ. ಎಲ್ಲ ಸ್ವಾಮಿಯ ಆಧೀನ ಅಂತ ತಿಳಿಸುವಂಥ ಸುಳಾದಿ ಇದು. ನಿನ್ನಾಧೀನ ಶರೀರ. ಸ್ವಾಮಿ, ನನ್ನ ಶರೀರ ನಿನ್ನಾಧೀನ. ಒಂದು ಸರಿ ನಾವು ಇದನ್ನು ತಿಳ್ಕೋಬೇಕು ಅಂತಂದರೆ ಅದೊಂದು ನಮಗೆ ಅದು ನೆನಪಾಗಬೇಕು. ಕುದುರೆ ಬಾಲೆಯ ಕೊನೆಯ ಕೂದಲ ತುದಿ ವಿಭಾಗವ ಶತವಿಭಾಗವ ಮಾಡಿ ಅದರೊಳಗೊಂದು ತೆಗೆದು ಶತವಿಭಾಗವ ಮಾಡಿದಿರೋ ಎಷ್ಟೋ ಅಷ್ಟೇ ಆ ಜೀವ. ಆ ಜೀವ ಅಂಥ ಜೀವ ಪರಿಮಾಣು, ಅದು ನಾವು. ಅಂಥ ಜೀವ ಈ ದೇಹನ ಹೊತ್ಕೊಂಡು ನಿಂದಿರ್ಲಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಆ ಶರೀರ ಅದರೊಳಗೆ ಸ್ವಾಮಿ ಅಣುವಣುವದರಲ್ಲಿ ನಿಂತು ನಮ್ಮನ್ನು ನಡೆಸ್ತಾ ಇದ್ದಾನೆ. ಅದಕ್ಕೆ ಸ್ವಾಮಿ ನಿನ್ನ ಆಧೀನ, ಈ ದೇಹ ನಿನ್ನ ಆಧೀನ. ಇಂದ್ರಿಯಗಳಲ್ಲಿ ಇಂದ್ರಿಯ ಅಭಿಮಾನಿ ದೇವತೆಗಳ ಒಳಗೆ ಸ್ವಾಮಿ ನಿಂತು ನಮಗೆ ಏನು ನೋಡಬೇಕು, ಏನು ಕೇಳಬೇಕು, ಏನು ಮಾತಾಡಬೇಕು, ಏನು ಮೂಗ್ಲಿಂದ ಏನು ತಗೋಬೇಕು, ವಾಸನೆ ಏನು ತಗೋಬೇಕು, ಚರ್ಮ ಏನು ಇದಾಗ್ತದೆ, ಎಲ್ಲದೂ ನಮಗೆ ಆ ಇಂದ್ರಿಯಗಳು ಎಲ್ಲ ಕಾರ್ಯಗಳು ನಿನ್ನ ಆಧೀನದಲ್ಲಿದ್ದಾವಪ್ಪ. ನಿನ್ನ ಆಧೀನ ಬಂಧ ಮೋಕ್ಷ ನಿರಯಗಳು, ಈ ಸಂಸಾರ ಬಂಧನ ಎಲ್ಲ ನಿನ್ನ ಆಧೀನ. ಹಾಗೆ ಮುಕ್ತಿ ನಿನ್ನ ಆಧೀನ. ನೀನು ಕೊಟ್ಟರೆ ಮೋಕ್ಷಕ್ಕೆ, ಇಲ್ಲಾಂದರೆ ಇಲ್ಲ. ನರಕ ನಾನು ಮಾಡಿದೆ ಪಾಪ ಅಂತಲ್ಲ, ನೀನು ಮಾಡಿಸಿದೆ ಒಳಗೆ ನಿಂತು ಇದು ಬಂದು 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 ಬಂದಾಗೆ ಆ ನರಕ ಕೊಟ್ಟರು ನಿನ್ನಾಧೀನನೇ ಇಲ್ಲ. ಅಷ್ಟು ಕೊಟ್ಟಿದ್ದವನು ಅದನ್ನು ತೆಗೆದು ನಿನ್ನ ಹತ್ರ ಕರ್ಕೊಂಡು ಹೋದರೆ ಅದು ನಿನ್ನಾಧೀನಪ್ಪ. ನಿನ್ನ ಆಧೀನ ಎಲ್ಲ. ನಿನ್ನ ಆಧೀನ ಸಾಧನೆ ಮಾಡುವ ಶಕ್ತಿ ಮತ್ತು ಸಾಧನೆಯ ಫಲ ಎಲ್ಲ ನಿನ್ನ ಅಧೀನನೇ. ನಿನ್ನ ಕೃಪೆಯಿಂದಲೇ
ಸಾಧನೆ ಆಗೋದು. ನಿನ್ನ ಕೃಪೆಯಿಂದಲೇ ಇಷ್ಟು ಸುಳಾದಿಗಳನ್ನು ಬಾಯಿಲಿಂದ ನುಡಿಸ್ತಾ ಇದ್ದಿ. ನಿನ್ನ ಕೃಪೆಯಿಂದಲೇ ಸುಳಾದಿರೊಳಗೆ ಒಳಗೆ ನಿಂತು ನೀನು ನುಡಿಸ್ಲಿಲ್ಲ ಅಂದರೆ ಒಂದು ಕ್ಷಣ ಬಾಯಿಲಿಂದ ಒಂದು ಅಕ್ಷರ ಕೂಡ ಬರೋದಿಲ್ಲ. ಆ ಅಕ್ಷರ ಅಭಿಮಾನಿ ದೇವತೆಗಳಲ್ಲಿ ನೀನು ಒಳಗೆ ನಿಂತು ಅಕ್ಷರದೊಳಗೆ ನೀನು ಇದ್ದೀಯಪ್ಪ. ನಿನ್ನ ಆಧೀನ, ನಿನ್ನ ಸಾಧನದ ಫಲ ನಿನ್ನ ಆಧೀನ, ಸಾಧನವು ನಿನ್ನ ಆಧೀನ. ನಿನ್ನ ಆಧೀನ ಪುಣ್ಯ ಪಾಪಗಳು, ನಿನ್ನ ಆಧೀನ ನಿಯಮದಂತೆ ನಿನ್ನ ಆಧೀನ ದೊರೆಯುತ್ತಾ ಇದೆ. ಪುಣ್ಯ ಪಾಪ ಎಲ್ಲ ನಿನ್ನ ಆಧೀನದರೊಳಗೆ ನನಗೆಲ್ಲ ಸಿಗ್ತಾ ಇರೋದಪ್ಪ. ನಿನ್ನ ಆಧೀನ ವಿಷಯಾತ್ಮಕ ಬುದ್ಧಿಗಳೆಲ್ಲ, ವಿಷಯಗಳ ಕಡೆಗೆ ಓಡುವ ನನ್ನ ಮನಸ್ಸು ಮತ್ತು ಬುದ್ಧಿ ಇದೆಲ್ಲ ಬೇರೆ ಕಡೆ ಎಲ್ಲ ಓಡ್ತಾ ಇರ್ತವೆ. ಅದೆಲ್ಲ ನಿನ್ನ ಆಧೀನ. ನಿನ್ನ ಆಧೀನ ಚರಾಚರವೆಂದು, ಈ ಚಲಿಸುವ ಜೀವಿಗಳಾಗಲಿ ಇಲ್ಲ ಸ್ಥಿರವಾದವಾಗಲಿ ಯಾವುದೇ ಒಂದು ವಸ್ತುಗಳು ತೊಗೊಂಡ್ರೆ ಕೂಡ ಅದು ನಿನ್ನ ಅಧೀನ ಸ್ವಾಮಿ. ಎಲ್ಲವೂ ನಿನ್ನ ಅಧೀನ. ಅವೆಲ್ಲ ವೇದಗಳು ಹೇಳ್ತಾ ಇದ್ದಾವೆ. ಅಂತ ಪುಣ್ಯ ಪಾಪಗಳು ನಿನ್ನ ಲೇಪಿಸವೋ ದೇವರೇ, ಎಲ್ಲವೂ ನಿನ್ನಿಂದ ನಡೆಯುವಾಗ ಪುಣ್ಯ ಪಾಪಗಳು ನಿನಗೆ ಸ್ಪರ್ಶ ಮಾಡೋದಿಲ್ಲ, ನಿನ್ನ ಸ್ಪರ್ಶ ಮಾಡೋದಿಲ್ಲ. ಇದೆಲ್ಲ ನಿನ್ನಿಂದ ನಮಗೆಲ್ಲ ಬರೋದಪ್ಪ. ಇಂತು ಜೀವರನ್ನು ನೋಡಿ ಪಾಪಗಳುಣಿಸುವೆ. ಹೀಗೆ ಜೀವಿಗಳ ಕರ್ಮಗಳನ್ನು ನೋಡಿ ಅವುಗಳಿಗೆ ತಕ್ಕ ಫಲಗಳನ್ನು, ಪಾಪಗಳು ಏನಿದ್ದವೋ ಅದ್ರ ಪ್ರಕಾರ ನಮಗೆ ಫಲಗಳನ್ನು ಉಣಿಸ್ತಾ ಇದ್ದೀಯಪ್ಪ. ಎಲ್ಲರೊಳಗೆ ಇರುವ ಅಂತರಾತ್ಮನೇ, ನನ್ನ ಬಿಂಬರೂಪಿ ಪರಮಾತ್ಮ, ನಿನ್ನ ಮಹಿಮೆಗೆ ಪುನಃ ಪುನಃ ನಮಸ್ಕಾರ ಮಾಡ್ತಾ ಇದ್ದೀನಿ ಸ್ವಾಮಿ. ಹೊರಗೆ ಇದ್ದ ನಿನ್ನ ವಿರಾಟ್ ರೂಪಿಯಾಗಿ ನನ್ನ ಸುತ್ತು ನಿಂತ್ಕೊಂಡಿದ್ದ ನಿನಗೆ ನಮಸ್ಕಾರ. ನನ್ನ ಒಳಗೆ ಇದ್ದ ಬಿಂಬರೂಪಿ ಪರಮಾತ್ಮ ನಿನಗೆ ನಮಸ್ಕಾರ. ನನ್ನ ಮನಸ್ಸು ಹೇಗಿದ್ದರೂ ನೀನೇ ಅದನ್ನು ಸರಿಯಾದ ಮಾರ್ಗದಲ್ಲಿ ತರಬೇಕು ಸ್ವಾಮಿ. ಓ ರಂಗವಿಠಲ, ಎಂತು ಚಿತ್ತವೋ ನೀನೆಂತೂ ಪಾಲಿಸುವಿಯೋ. ನನ್ನ ಮನಸ್ಸು ಹೇಗಿದ್ದರೆ ಕೂಡ ನೀನೇ ಅದನ್ನು ಸರಿಯಾದ ಮಾರ್ಗದಲ್ಲಿ ನಡೆಸು ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಮುನ್ನ ನಿನ್ನ ಚರಣ ಕಮಲವ ನೆನೆಯದ ಭವಗಳಲ್ಲಿ ಬಂದೆನೋ, ಹಿಂದೆ ನಿನ್ನ ಕಮಲದಂಥ ಪಾದಗಳನ್ನು ಸ್ಮರಿಸದೆ ಅನೇಕ ಜನ್ಮಗಳನ್ನು ಪಡೆದೀನಿ. ನಮ್ಮಂಥವರ ಸಲುವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಶ್ರೀಪಾದರಾಜರು. ಏಸು ಜನ್ಮ ಕಳೆದೀವೋ, ಈ ಜನ್ಮದಾಗಾದರೂ ಸ್ವಾಮಿಯ ಪಾದ ಕಮಲಗಳನ್ನು ಯಾವತ್ತೋ ಒಂದು ಕ್ಷಣ ಕೊಡ್ತಾನೆ. ಅದೊಂದು ಕ್ಷಣ ಬಿಟ್ಟರೆ ಮತ್ತು ಲೌಕಿಕದೊಳಗೆ ಬೆದ್ದು ಬಿಡ್ತೀವಿ. ನಿನ್ನ ಪಾದ ಕಮಲಗಳನ್ನು ನೆನಿಲಾರ್ದಾಗ ಎಷ್ಟು ಅನಂತ ಜನ್ಮಗಳು ಪಡೆದಿದ್ದೀನಿ ಸ್ವಾಮಿ. ಓ ಪನ್ನಗಶಯನ ಆದಿಶೇಷನ ಮೇಲೆ ಮಲಗಿದಂಥ ಶ್ರೀಹರೇ, ನನ್ನ ಗುಣದೋಷಗಳನ್ನು ಲೆಕ್ಕಿಸಲಾರ್ದಾಗೆ ಇನ್ನು ಮುಂದೆ ನನ್ನ ರಕ್ಷಣೆ ಮಾಡು ಸ್ವಾಮಿಯೋ ರಂಗವಿಠಲ, ನನ್ನ ರಕ್ಷಣೆ ಮಾಡು ಅಂತ ಕೇಳ್ತಾ ಇದ್ದಾರೆ. ಕರಣಗಳು ಬಿಡದೆ ಇಲ್ಲಿ ನನ್ನ ಇಂದ್ರಿಯಗಳು ತಮ್ಮ ವಿಷಯಗಳ ಕಡೆಗೆ ನನ್ನನ್ನು ಎಳಿತಾ ಇದ್ದಾವೆ. ಏನೋ ಒಂದು ದೊಡ್ಡ ಕಾರ್ಯ, ಒಂದು ಸುಳಾದಿ ಇಲ್ಲ ದೇವರ ನಾಮ ಹರಿಕಥಾಮೃತಸಾರ ಏನೋ ಪಠನೆ ಮಾಡ್ತಾ ಇರ್ತೀವಿ. ಮತ್ತು ಅದು ಬೇರೆ ಕಡೆ ಧ್ಯಾಸ, ಯಾರೋ ಬಂದರು ಮಾತಾಡಿಸಿದ್ರು, ಇಲ್ಲ ಮನಸ್ಸಿನಾಗೆ ಯಾವುದೋ ಅದು ನನಗೆ ಕೊಡಲಿಲ್ಲ ದೇವರು, ಹೀಗಾಗಿಬಿಟ್ಟು ನನ್ನ ಮನಸ್ಸು ನನ್ನದ್ರೊಳಗೆ ಇರ್ತಾ ಇಲ್ಲ. ಎಲ್ಲ ನನ್ನ ವಿಷಯಗಳು ಇಂದ್ರಿಯಗಳೆಲ್ಲ ತಮ್ಮ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾವ. ಈ ಬಂಧನದಿಂದ ನನ್ನನ್ನು ಬಿಡಿಸುವ ಶಕ್ತಿ ನಿನ್ನದೇ ಸ್ವಾಮಿಯೋ ಕರುಣಾಮಯಿ. ನೀನೇ ನನ್ನ ಈ ಬಂಧನದಿಂದ ಕಾಪಾಡಬೇಕು. ದಯವಿಟ್ಟು ನಿನ್ನ ಭಕ್ತರ ಸೇವಕನಾಗಿ ನನ್ನನ್ನು ಸ್ವೀಕಾರ ಮಾಡು. ಭಕ್ತರಿಗೆ ಶರಣು, ನಿನ್ನ ಭಕ್ತರಿಗೆ ನಾನು ಶರಣಾಗತನಾಗ್ತಾ ಇದ್ದೀನಿ, ನನ್ನ ಸ್ವೀಕಾರ ಮಾಡು. ನನ್ನನ್ನು ಕಾಪಾಡುವುದು ನಿನಗೆ ಬಿರುದು ಉಚಿತ. ನನ್ನ ಕಾಪಾಡ್ತೀ ಎಂಬುದು ನನಗೆ ಗೊತ್ತು. ಆ ಬಿರುದು ಉಚಿತ. ಕರುಣಾಕರ ನೀನು. ನಿನ್ನ ಪಾದಾರವಿಂದಗಳಲ್ಲಿ ಬಿದ್ದರೆ ನನ್ನ ಕಾಪಾಡ್ತೀ ರಂಗವಿಠಲನ್ನೇ ನನ್ನ ರಕ್ಷಿಸುವುದು ನಿನ್ನ ಮಹಾಕರುಣೆಗೆ ತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಬಂದು ನಾನಾ ಭವದಲ್ಲಿ ನೊಂದೆ, ಅನೇಕ ಜನ್ಮಗಳಲ್ಲಿ ಈ ಸಂಸಾರದ ದುಃಖಗಳಿಂದ ಬಳಲ್ತಾ ಇದ್ದೀನಪ್ಪ. ಬಂದು ನೊಂದು ಬಿಟ್ಟಿದ್ದೀನಿ ಎಷ್ಟು ಜನ್ಮಗಳಲ್ಲಿಂದ. ನಂದನಂದನಾದ ಶ್ರೀಕೃಷ್ಣನೇ, ಇಂದಿರಾ ಆನಂದ, ಲಕ್ಷ್ಮೀದೇವಿಗೆ ಆನಂದವನ್ನು ನೀಡುವವನೇ, ಕುಂದ ಶುದ್ಧ ಧವಳದಂತೆ ಮಲ್ಲಿಗೆಯ ಹೂವಿನಂತೆ ಶುದ್ಧವಾದ ಬಿಳಿಯ ಮತ್ತು ಮನೋಹರವಾದ ಮಂದಹಾಸವನ್ನು ಹೊಂದಿರುವನೇ, ನಂದನ ಮಗನಾದ ಶ್ರೀ ಲಕ್ಷ್ಮಿಯ ಪ್ರಿಯನಾದ ಭಗವಂತನೇ, ಇಂದಿನಿಂದ ನನ್ನ ಕಾಪಾಡು ಸ್ವಾಮಿ. ನಿನ್ನ ಕಡೆ ಧ್ಯಾಸ ಕೊಡು, ನನ್ನ ಕಾಪಾಡು, ಇಂದೆನ್ನ ಸಲಹು, ಇಂದು ನನ್ನ ಸಲಹು ಸ್ವಾಮಿ. ಓ ರಂಗವಿಠಲ ನನ್ನ ಸಲಹು ಅಂತ ಕೇಳ್ತಾ ಇದ್ದಾರೆ. ಹರಿಯ ನಿನ್ನ ನೆನೆದವ ನರಕವ ಹೊಗನಂತೆ, ನಿನ್ನ ಸ್ಮರಿಸುವವನು ನರಕಕ್ಕೆ ಹೋಗೋದಿಲ್ಲ ಅಂತ ಶಾಸ್ತ್ರಗಳು. ಹೋಗನಂತೆ, ನರಕಕ್ಕೆ ಹೋಗೋದಿಲ್ಲಂತೆ. ನಾನಿನ್ನೊಮ್ಮೆ ಇಮ್ಮನ್ನೇ ನೆನೆವೆ, ನಾನು ನಿನ್ನನ್ನು ಒಮ್ಮೆ ಅಥವಾ
ಇನ್ನೊಮ್ಮೆ ಒಂದು ಸರಿ ಅಥವಾ 2 ಬಾರಿ ಮಾತ್ರವಲ್ಲ, ಸದಾ ನೆನೆಲಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಪ್ಪ. ಮತ್ತೆ ನೆನಿತಾನೇ ಇರ್ತೀನಿ. ನಿನ್ನ ನೆನೆದ್ರೆ ನರಕಕ್ಕೆ ಹೋಗಲ್ಲ. ಯಾರು ನೆನೆಯಲ್ಲೋ ಅವರು ನರಕಕ್ಕೆ ಹೋಗ್ತಾರೆ ಸ್ವಾಮಿ. ನನ್ನ ಒಳಗೆ ನಿಂತು ನಿನ್ನ ಕಡೆ ಧ್ಯಾಸ ಬರೋ ಥರ ಮಾಡು. ನಿನ್ನ ಕೃಪೆಯಿಂದ ನನ್ನನ್ನು ರಕ್ಷಿಸು ಓ ರಂಗವಿಠಲ ಅಂತ ಕೇಳ್ತಾ ಇದ್ದಾರೆ. ಮಂಗಳ ಮಹಿಮಾ ಭುಜಂಗ ಶಯನನೇ ನಮೋ. ಮಂಗಳಕರವಾದ ಮಹಿಮೆಯುಳ್ಳ ಆದಿಶೇಷನ ಮೇಲೆ ಶಯನಿಸುವ ಶ್ರೀಹರಿಯೇ ನಮಸ್ಕಾರ. ದುಷ್ಟಶಕ್ತಿಗಳನ್ನು ನಾಶನ ಮಾಡಿ ಶ್ರೇಷ್ಠ ದೇವರಾದ ರಂಗವಿಠಲನೇ ನಿನಗೆ ನಮಸ್ಕಾರ. ದುಷ್ಟಶಕ್ತಿಗಳು, ನನ್ನ ಒಳಗಿದ್ದ ದುಷ್ಟಶಕ್ತಿಗಳನ್ನು ನೀನು ಹರಣೆ ಮಾಡು ಸ್ವಾಮಿ. ಈ ಎಡಭಾಗದಲ್ಲಿ ಇದ್ದ ಈ ದೈತ್ಯರನ್ನು ಆ ಕಡೆ ಸೆಳಿಲಾರ್ದಗಿ, ನನ್ನ ಕೆಟ್ಟ ಕೆಳಗೆ ಸೆಳಿಲಾರ್ದಗಿ ನನ್ನ ಕಾಪಾಡು. ದುಷ್ಟಶಕ್ತಿಗಳಿಗೆ ಗಂಡನಾದ ಸ್ವಾಮಿ ನೀನು, ದೇವನಾದ ರಂಗವಿಠಲ ನಿನಗೆ ನಮಸ್ಕಾರ. ನಾನು ಏನೂ ಅಲ್ಲ ಸ್ವಾಮಿ, ಎಲ್ಲವೂ ನಿನ್ನ ಕೃಪೆಯಿಂದಲೇ. ನನ್ನನ್ನು ನೀನೇ ಸರಿಯಾದ ಮಾರ್ಗದಲ್ಲಿ ನಡೆಸಿ ರಕ್ಷಣೆ ಮಾಡಬೇಕಾಗಿದ್ದ ಇದು ನಿನಗೇ ಇದೆ ಸ್ವಾಮಿ. ನೀನೇ ನನ್ನ ಕಾಪಾಡಬೇಕು ಅಂಥೇಳಿ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಇದರಲ್ಲಿ ಶ್ರೀಪಾದರಾಜರು ಒಳಗೆ ನಿಂತು ಅವರಂತರ್ಗತ ಪರಮಾತ್ಮ ಏನು ನುಡಿಸಿದ್ದಾರೋ ಅದೇ ನುಡಿಲಕ್ಕೆ ಪ್ರಯತ್ನ ಮಾಡಿರೋದು. ನಾಹಂಕರ್ತ ಹರಿಕರ್ತ. ಸ್ವಾಮಿಯ ಕೃಪೆ ಇಲ್ಲ ಅಂದರೆ ಒಂದು ಅಕ್ಷರನೂ ಹೊರಗೆ ಬರೋದಿಲ್ಲ. ಆ ಸ್ವಾಮಿ ಒಳಗೆ ನಿಂತು ಅವನೇ ನುಡಿಸೋದು. ಅದು ಮಧ್ವಾಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ. ಹರೇ ಶ್ರೀನಿವಾಸ.